ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ ನನ್ನ ಮಾತು ಕೇಳು. ತಲೆ ಕೆಟ್ಟು ಹೋಗ್ತಿದೆ, ಸುಮ್ಮನಿರು. ಎಲ್ಲಿಗೆ ಹೋಗ್ತಿದ್ಯಾ? ಅದು ಅತ್ತೆ, ಇಲ್ಲಿಗೆ ಬರೋ ಗಡಿ ಬಿಡಿಲಿ ಬಟ್ಟೆನೆಲ್ಲ ಮನೇಲೆ ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ಕಾರಲ್ಲಿದೆ, ಇನ್ ಕೆಲವು ಮನೇಲಿದೆ. ಅದಕ್ಕೆ ಹೋಗಿ ಎಲ್ಲ ಬಟ್ಟೆನೂ ತರೋಣ ಅಂತ. ಬೇಕಾಗಿಲ್ಲ, ನೀನ್ ಎಲ್ಲಿಗೂ ಹೋಗಕ್ ಬೇಕಾಗಿಲ್ಲ ನನಗೆ. ಈ ಮನೆ ಸೊಸೆ ಆಗ್ಬೇಕು ಅಂತ ಎಷ್ಟು ಹಠ ಮಾಡ್ಕೊಂಡು ಕತ್ತು ಮುಚ್ಚಿ ಹೋಗಿ ಮದುವೆ ಮಾಡ್ಕೊಂಡು ಬಂದ ಮೇಲೆ ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿರ್ಬೇಕು. ಈಗ ಯಾಕಲ್ಲಿ ಹೋಗೋದು? ಯಾಕೆ ಹಿಂಗ್ ಮಾತಾಡ್ತಿದ್ರ? ಅವಳಿಗೆ ಹಾಕೊಳಕ್ ಬಟ್ಟೆಗಳು ಬೇಡವಾ? ಊಟ ಸೀರೆಲ್ಲ ಇಲ್ಲಿಗೆ ಬಂದಿದ್ದಾಳೆ, ಬಟ್ಟೆಗಳು ತರಲಿಲ್ಲ ಅಂದ್ರೆ ಅವಳು ಏನ್ ಮಾಡ್ಬೇಕು ಪಾಪ? ಶ್ರಾವಣಿ ಅಮ್ಮವರು ಮದುವೆ ಮನೆಯಿಂದ ನೇರವಾಗಿ ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಅವ್ರು ಯಾವ ಬಟ್ಟೆನೂ ತಂದಿಲ್ಲ ಕಡೆ. ನಿಂದು ಯಾವ್ದಾರ ಬಟ್ಟೆ ಇದ್ರೆ ಕೊಡುಕಂದ ಅದನ್ನೇ ಹಾಕೋತಾರಂತೆ. ಪಾಪ ಅವತ್ತು ಶ್ರಾವಣಿಗೆ ಎಷ್ಟು ನೋವಾಗಿರ್ಬೋದು. ಅವಳು ಅನುಭವಿಸಿದ ನೋವು ನನಗೆ ಇವತ್ತು ಅರ್ಥ ಆಗ್ತದೆ. ಇಲ್ಲೋಡು, ಕೆಳಗಿನ ಮನೆನೇ ತವ್ರ ಮನೆ. ನಾನು ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಅನ್ಕೊಂಡಿದ್ರೆ ಅದು ಸುಳ್ಳು. ಇಲ್ಲೇ ಬಿದ್ದಿರ್ಬೇಕು. ನನ್ನ ಕಣ್ತಪ್ಪೇನಾದ್ರೂ ಹೋದ್ರೆ ವಾಪಸ್ ಮತ್ತೆ ಇಲ್ಲಿಗೆ ಬರೋ ಹಾಗಿಲ್ಲ, ನೆನ್ಪಿಟ್ಕೋ. ಅಕ್ಕ ಏನೇ ಇದೆಲ್ಲ? ಅವಳು ಬಟ್ಟೆಗಳು ತಗೊಂಬಂದಿಲ್ಲ ಅಂತ ಹೇಳ್ತಿದ್ದಾಳಲ್ಲ, ಹೋಗಿ ಬರ್ಲಿ ಬಿಡು. ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಆ ಶ್ರಾವಣಿ ಏನಾಗ್ಲೇ ಹೇಳು, ನೀನು ಕೇಳಿಸ್ಕೊಂಡೆ ತಾನೆ? ನನಗೆ ಆ ಶ್ರಾವಣಿ ಪೊಲೀಸ್ ಕರೆಸ್ತೀನಿ, ಕಾನೂನು ಕರೆಸ್ತೀನಿ ಅಂದ್ಲು. ಆಯ್ತು, ಅವಳು ಮಾತು ಒಪ್ಕೊಂಡು ನಿನ್ನನ್ನ ಈ ಮನೆ ಸೊಸೆ ಅಂತ ತುಂಬಿಸ್ಕೊಂಡೆ ತಾನೆ? ನೀನ್ ಈ ಮನೆ ಸೊಸೆ ತಾನೆ? ನಿನ್ನ ಅತ್ತೆ ಆದವಳಿಗೆ ಅವಳು ಪೊಲೀಸ್ ಕಡೆಯಿಂದ ಅವಾಜ್ ಹಾಕ್ತು ಅಂತವಳು ಮನೆಗೆ ನೀನ್ ಯಾಕೆ ಹೋಗ್ಬೇಕು? ಅಂದ್ರೆ ಅತ್ತೆಗೆ ನೀನ್ ಇಷ್ಟೇನ ಗೌರವ ಕೊಡೋದು? ಏನೋ ಕತೆ ಕೇಳ್ತಾ ನಿಂತಿದ್ಯಾ? ಹೇಳ್ತಾರದು ಅರ್ಥ ಆಗ್ತಿಲ್ವಾ? ನಡಿ ಒಳಗೆ, ನಡಿ ಒಳಗೆ ಅಂತೆ. ನಿಂತ್ಕೋರು. ಅದು ನಿಂತವ್ರ ಮನೆ. ಹೆತ್ತವ್ರ ಮನೆ ಹೋಗಿ ಬರ್ಬೇಕಾಗಿರೋದು ಪ್ರತಿ ಹೆಣ್ಣಿನ ಕರ್ತವ್ಯ. ಕರ್ತವ್ಯ ಅಷ್ಟೇ ಅಲ್ಲ, ಅದು ನಿನ್ನ ಹಕ್ಕು ಕೂಡ. ನಿನ್ನ ಹಕ್ಕನ್ನ ಯಾರು ಕಿತ್ಕೊಳ್ಳಲ್ಲ. ನಿನಗೆ ಇಲ್ಲಿ ಎಲ್ಲರ ಮೇಲೆ ಗೌರವ ಇದೆ ಅಂತ ನನಗೆ ಗೊತ್ತು. ಹಾಗಂತ ಇಲ್ಲಿ ಯಾರ ಮೇಲೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಿನ್ ಜೊತೆ ನಾನಿರ್ತೀನಿ, ನೀನು ಹೋಗ್ಬಾ. ನಾನು ಹೇಳ್ತಿದ್ದೀನಿ ತಾನೆ, ನೀನು ಹೋಗ್ಬಾ. ಹೋಗುವರ. ಅಮ್ಮ, ಅತ್ತೆಯಾಗಿ ಸೊಸೆ ಮೇಲೆ ಯಾವತ್ತಿದ್ರೂ ಅಕ್ಕರೆ ತೋರಿಸ್ಬೇಕೆ ಹೊರತು ಅಧಿಕಾರ ಚಲಾಯಿಸಬಾರ್ದು. ಅವಳು ಇಲ್ಲಿ ಬಂದಿರೋದು ನಮ್ಮನ್ನೆಲ್ಲ ಪ್ರೀತಿಯಿಂದ ಕಾಣೋಕೆ, ನಮಗೆಲ್ಲ ಭಯ ಪಟ್ಕೊಂಡು ಬದುಕೋಕಲ್ಲ. ಅವಳ ಜೊತೆ ಯಾವತ್ತಿದ್ರೂ ನಾನು ಇರ್ತೀನಿ, ಮರಿಬೇಡ. ಓಹೋ, ಯಾವತ್ತಿದ್ರೂ ಜೊತೆಗಿರ್ತೀಯಾ? ನಾನು ನೋಡ್ತೀನಿ ಕಣ, ಅದು ಹೇಗಿರ್ತೀಯ ನೀನು ಅಂತ. ನೀನ್ ಬೆಳಗ್ಗೆ ಹೋದ್ರೆ ಆಫೀಸ್ಗೆ ಸಂಜೆ ಬರ್ತೀಯ. ಅಷ್ಟು ಟೈಮ್ ಸಾಕು ನನಗೆ ಅವಳ ಹೆಡೆ ಮುರಿ ಕಟ್ಟಕ್ಕೆ. ಮಕ್ಕಳು ಮದುವೆ ನಿಂತೋದ್ರೆ ಹೆತ್ತವ್ರ ಹೊಟ್ಟೆಗೆ ಕೆಂಡ ಹಾಕ್ದಂಗಾಗುತ್ತೆ. ಇವ್ರು ಯಾಕೆ ಇಲ್ಲಿವರೆಗೂ ಬಂದು ಈ ಥರ ಮೊಸಳೆ ಕಣ್ಣೀರು ಹಾಕ್ತಿದ್ದಾರೆ? ಉದ್ದೇಶ ಇಲ್ಲದೆ ಈ ಥರ ಇವ್ರು ಬರೋರೇ ಅಲ್ಲ. ಎರಡೂ ಮದುವೆ ಅದ್ದೂರಿಯಾಗಿ ನಡಿಬೇಕಿತ್ತು, ಆದ್ರೆ ಹೀಗಾಗೋಯ್ತು. ನನ್ನ ಮನೇಲಿ ನನ್ನ ಮಗನ ಮದುವೆ ನಿಂತೋಯ್ತು. ನಿಮ್ಮ ಮನೇಲಿ ಅವ್ರ ಮಗನ ಮದುವೆ ಆಗೋಯ್ತಲ್ಲ ಅತ್ತೆ. ಮದುವೆ ನಿಂತಿದ್ದು ನಿಮ್ಮ ಮಗಂದಷ್ಟೇ, ಅವ್ರ ಮಗಂದಲ್ಲ. ಅವ್ರ ಮಗನ ಮದುವೆ ಆಗಿದ್ದು ಆಯ್ತು, ಮನೆಗೆ ಸೊಸೆ ಬಂದಿದ್ದು ಆಯ್ತು. ಇಲ್ಲಿ ನೋಡಿ ತಾಳಿ. ಕಾರ್ತಿಕೇಯ ಶ್ರಾವಣಿ ಇವರಿಬ್ರು ಮಧ್ಯೆ
ಫಿಟ್ಟಿಂಗ್ ಇಡಕ್ಕೆ ಆ ಶ್ರೀವಲ್ಲಿ ಬರಬೇಕು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವಳು, ಎಲ್ಲೂ ಹಾಳಾಗೋದ್ಲು ಏನೋ ಅವ್ರ ಅವನು. ಏನ್ ವಿಷಯ? ಏನ್ ಅರ್ಜೆಂಟ್ ಆಗಿ ಕರೆದ್ರಲ್ಲ? ಅಲ್ಲ, ಯಾರಿಗೂ ಗೊತ್ತಾಗ್ದಿರೋ ತರ ಬಾ ಅಂತ ಅಂದ್ರಲ್ಲ, ಏನಾಯ್ತು? ಏನ್ ವಿಷಯ? ವೆರಿ 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 ಇಂಪಾರ್ಟೆಂಟ್ ವಿಷಯ. ಈ ಕಾರ್ತಿಕೇಯ ಮತ್ತೆ ಶ್ರಾವಣಿ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅನ್ನೋದನ್ನ ನಾವು ಗಮನಿಸಿದ್ದೇವೆ. ನೀನು ಗಮನಿಸಿದ್ದೀಯಾ? ನನಗೂ ಹಾಗೆ ಅನ್ನಿಸ್ತದೆ, ಆದ್ರೆ ನಿಮಗ್ ಅನ್ನಿಸ್ತಿರೋದು ಸತ್ಯ ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಸತ್ಯಾನೇ ಶ್ರೀವಲ್ಲಿ, ಸತ್ಯಾನೇ. ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸತ್ಯಾನೇ. ಈ ಮನೇಲಿ ಏನಾದ್ರೂ ನಮಗ ತಾನೇ ಗೊತ್ತಾಗೋದಕ್ಕೆ ಸಾಧ್ಯ? ಅವರಿಬ್ರು ಒಂದೇ ರೂಮಲ್ಲಿದ್ರು, ಒಂದೇ ಮಂಚ ಇದ್ರೂನು ಅವರಿಬ್ರು ಒಟ್ಟಿಗೆ ಮಕ್ಕಳದೇ ಇಲ್ಲ. ನಾನೊಂದು ತೀರ, ನೀನೊಂದು ತೀರ, ಮನಸ್ಸು ಮನಸ್ಸು ದೂರ ದೂರ ಅನ್ನಂಗೆ ಅವರಿಬ್ರು ಮನಸ್ಸು ಮನಸ್ಸು ದೂರ ದೂರನೇ, ಒಂದಾಗಿಲ್ಲ. ಸಬ್ಬು ಮನಸ್ಸಲ್ಲಿ ಶ್ರಾವಣಿ ಇಲ್ಲ. ಶ್ರಾವಣಿ ಇಲ್ಲ ಅಂತಂದ ಮೇಲೆ ಇನ್ಯಾರಿರಕ್ ಸಾಧ್ಯ? ನೋಡು ಶ್ರೀವಲ್ಲಿ, ನಾವು ನಿನ್ನ ಮತ್ತೆ ಕಾರ್ತಿಕೇಯನ ಮದುವೆ ಮಾಡೋದಕ್ಕೆ ಎಷ್ಟೆಲ್ಲ ಒದ್ದಾಡಿದ್ವಿ. ಇದಕ್ಕೆ ಕಾರ್ತಿಕೇಯನು ಒಪ್ಪಿದ್ದ. ಆದ್ರೆ ಏನ್ ಮಾಡೋದು, ಅವಳು ಈ ಮನೆಗೆ ಸೊಸೆಯಾಗಿ ಬಂದಿದ್ರು ಅವಳನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಆದ್ರೆ 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 ಕಂದ ಮಮ್ಮಿ, ಆದರೆ ಈ ಶ್ರಾವಣಿ ಈ ವರದ ಮತ್ತು ವರನ್ ಮದುವೆ ಮಾಡಿಸ್ಬಿಟ್ಟು ಎಲ್ಲರೂ ಕಣ್ಣಲ್ಲೂ ಅನ್ಯಾಯವಾಗಿ ಗ್ರೇಟ್ ಆಗ್ಬಿಟ್ಟಿದ್ದಾಳೆ. ವರಲಕ್ಷ್ಮಿ ಶ್ರಾವಣಿನ ಅತ್ಯಮ್ಮ ಅಂತ ಕರೀತಿದ್ದಾಳೆ. ಇನ್ನ ಆ ಧನಲಕ್ಷ್ಮಿ ಆ ವಿಶಾಲವಾದ ಅಕ್ಷಿ ಈ ಶ್ರಾವಣಿ ಮಾಡೋ ಮೋಡಿಗೆ ಅವಳನ್ನ ಒಪ್ಕೊಳ್ಳೋದ್ ದಿನ ದೂರ ಇಲ್ಲ ಬಿಡು. ಇಷ್ಟು ದಿನ ಶ್ರೀವಲ್ಲಿ 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 ಅಂತಿದ್ದವ್ರು ಈಗ ಶ್ರಾವಣಿ 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 ಅಂತ ಜಾಪ ಮಾಡ್ತಾರಷ್ಟೇ. ಇಲ್ಲ, ಹಾಗಾಗ್ಬಾರ್ದು. ಹಾಗಾಗೋದಕ್ಕೆ ನಾನ್ ಬಿಡೋದು ಇಲ್ಲ. ಹಾಗಾಗಬಾರ್ದು ಅಂದ್ರೆ ನೀನೇನ್ ಮಾಡ್ಬೇಕು ಹೇಳು? ನೀನು ಬೇರೆ ತರ ಯೋಚನೆ ಮಾಡಬೇಕು. ನೋಡು, ಆ ಶ್ರಾವಣಿ ನಿನಗೆ ಅನ್ಯಾಯ ಮಾಡಿದಾಳೆ. ಆದ್ರೆ ಅವರಪ್ಪ ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ, ಉಪಕಾರ ಮಾಡ್ತೀನಿ ಅಂತ ಹೇಳಿ ಮಿನಿಸ್ಟ್ರು ಹುದ್ದೆಯಲ್ಲಿ ಕೂತ್ಕೊಂಡಿದ್ದಾರೆ. ಆದ್ರೆ ಅವ್ರ ಮಗಳೇ ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಿದಾಳೆ. ಇದನ್ನ ಯಾರು ಕೇಳಬೇಕು? ಇದನ್ನೆಲ್ಲ ಸಹಿಸ್ಕೊಂಡು ನೀನ್ ಸುಮ್ಮನೆ ಇದ್ಯಾ ಮಗಳೇ? ಖಂಡಿತವಾಗ್ಲೂ ಸುಮ್ಮನೆ ಇರೋದಿಲ್ಲ. ಶ್ರಾವಣಿ ಅವರಪ್ಪ ನನ್ನನ್ನ ಮಗಳೇ ಅಂತ ಕರೆದಿದ್ದಾರೆ. ಆ ಸಲಿಗೆ ಇಟ್ಕೊಂಡೆ ಅವ್ರ ಮನೆಗೆ ಹೋಗ್ತೀನಿ. ನಿಮ್ ಮಗಳೇ ನನಗ್ ಅನ್ಯಾಯ ಮಾಡಿದಾಳೆ ಅಂತ ಹೇಳ್ತೀನಿ. ಆ ಶ್ರಾವಣಿನೇ ಒಂದ್ ರೂಟಲ್ಲಿ ಹೋದ್ರೆ ನಾನ್ ಇನ್ನೊಂದ್ ರೂಟಲ್ಲಿ ಹೋಗ್ತೀನಿ. ನೀವಿಬ್ರು ಈ ಮನೇಲಿ ಏನೇನಾಗುತ್ತೋ ಅದನ್ನ ಎಲ್ಲಾನು ನನ್ನ ಹತ್ರ ಬಂದು ಹೇಳ್ಬೇಕು. ನಾನಿದ್ದೀನಲ್ಲಮ್ಮ, ಕ್ಷಣ ಕ್ಷಣದ ಮಾಹಿತಿಗಾಗಿ ಕಾಂತಮ್ಮ ಚಾನಲ್ ಅನ್ನು ಸಂಪರ್ಕಿಸಿ. ನಾನು ನಿನಗೆ ಕ್ಷಣ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಆಗಬಹುದೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.